ಶ್ರಾವಣಿಯಮ್ಮ, ಇವತ್ತಿನ ಹಬ್ಬ ತುಂಬ ವಿಶೇಷ. ಇದು ಶಿವನಿಗೋಸ್ಕರ ಮಾಡೋ ಹಬ್ಬ. ನಮ್ಮ ಸಂಪ್ರದಾಯದಲ್ಲಿ ಪ್ರತಿ ಹಬ್ಬಗಳು ನಮ್ಮ ಬದುಕಿಗೆ ಒಂದು ಪಾಠ ಹೇಳುತ್ತೆ. ನಿಜ ಮಾವ, ಶಿವರಾತ್ರಿ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಸುಪ್ಪತ್ತಿಗೆ ಮೇಲೆ ಬೆಳೆದಿರೋ ಈಗಿನ ಕಾಲದ ಹೆಣ್ಮಕ್ಳಿಗೆ ಹಬ್ಬದ ಬಗ್ಗೆ ಏನೋ ಗೊತ್ತಿರುತ್ತೆ ಸುಂದರ. ಇವತ್ತಿನ ದಿನ ಶಿವ ತಾಂಡವ ಮಾಡ್ದ ಅನ್ನೋ ನಂಬಿಕೆ ಇದೆ. ಶಿವ ಮತ್ತೆ ಪಾರ್ವತಿ ಇವತ್ತಿನ ದಿನ ಮದುವೆ ಆದ್ರು ಅಂತಾನೂ ನಂಬಿಕೆ ಇದೆ. ಹಾಗೆ ಸಮುದ್ರ ಮಂಥನ ಮಾಡುವಾಗ ಹಾಲಾಹಲ ಬಂತಲ್ಲ, ಅದನ್ನ ಶಿವ ಕುಡ್ದಿದ್ದ ದಿನ ಅಂತಾನೂ ನಂಬ್ತಾರೆ. ಜೀವನ ಅನ್ನೋ ಸಮುದ್ರದಲ್ಲಿ ಕಷ್ಟ ಸುಖ ಅನ್ನೋ ಹಗ್ಗ ಜಗ್ಗಾಟ ಇದ್ದೇ ಇರುತ್ತೆ. ಅದರಲ್ಲಿ ನೋವು ಅನ್ನೋ ಹಾಲಾಹಲ, ಸಂತೋಷನ ಅಮೃತ ಎರಡೂ ಬರುತ್ತೆ. ನೋವು ಅನ್ನೋ ವಿಷಯನ ಗಂಟ್ಲಲ್ಲಿಟ್ಕೊಂಡು ಜಯಿಸಬೇಕು. ಸಂತೋಷ ಅನ್ನೋ ಅಮೃತನ ಮನಸ್ಸಲ್ಲಿಟ್ಕೊಂಡು ನಗ್ನಗ್ತಾ ಇರಬೇಕು. ಈ ಹಬ್ಬ ಹೇಳ್ಕೊಡೋ ಪಾಠ ಇವೆಲ್ಲ. ಹೌದು ಮಾವ, ನಮ್ಮ ಹಬ್ಬಗಳಲ್ಲಿ ಎಷ್ಟೋ ಅರ್ಥಗಳಿದೆ. ಮನಸ್ಸಿಗೆ ಸಂತೋಷ ಕೊಡೋದಕ್ಕೆ, ಮನೆ ಸಮಸ್ಯೆಗಳೆಲ್ಲ ಬಗೆಹರಿಯೋದಕ್ಕೆ ಭಕ್ತಿಗಿಂತ ಬೇರೆ ದಾರಿ ಯಾವುದಿದೆ ಹೇಳಿ? ಅತ್ತೆ, ನೀವು ಚೆನ್ನಾಗಿ ಹಾಡ್ತೀರಾ? ಶಿವನ್ ಬಗ್ಗೆ ಯಾವುದಾದ್ರೂ ಭಕ್ತಿಗೀತೆ ಹಾಡ್ತೀರಾ? ನಾವೆಲ್ಲರೂ ಸೇರಿ ಭಜನೆ ಮಾಡ್ತೀವಿ.